ಫೆಬ್ರವರಿಯಲ್ಲಿ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ. ಈ ತಿಂಗಳು ಯಾರಿಗೆ ಶುಭ, ಯಾರಿಗೆ ಅಶುಭ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯಿಂದ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಈ ತಿಂಗಳಲ್ಲಿ ಚಂದ್ರ ಚಿತ್ತ ನಕ್ಷತ್ರದಿಂದ ಸ್ವಾತಿ ನಕ್ಷತ್ರದವರೆಗೆ ಸಂಚಾರ ಮಾಡುತ್ತಾನೆ. ಫೆಬ್ರವರಿ ತಿಂಗಳಿನ ವಿಶೇಷತೆಗಳು: 16ರಂದು ರಥಸಪ್ತಮಿ, 18ರಂದು ಮಧ್ವನವಮಿ, 13ರಂದು ಸೂರ್ಯ ಕುಂಭರಾಶಿಗೆ ಪ್ರವೇಶ, 1ರಂದು ಬುಧ ಮಕರ ರಾಶಿಗೆ ಪ್ರವೇಶ, 5ರಂದು ಕುಜ ಮಕರ ರಾಶಿಗೆ ಪ್ರವೇಶ, 11ರಂದು ಶುಕ್ರ ಮಕರ ರಾಶಿಗೆ ಪ್ರವೇಶ ಹಾಗೂ 19ರಂದು ಕುಂಭರಾಶಿಗೆ ಬುಧನ ಪ್ರವೇಶ. ಮೊದಲನೆಯದಾಗಿ ಮೇಷರಾಶಿ. ನಿಮಗೆ ಈ ತಿಂಗಳು ಉತ್ತಮ ಫಲಗಳು ಇವೆ. ಸದ್ಯದಲ್ಲೇ ನಿಮಗೆ ಗುರುಬಲ ಶುರುವಾಗುತ್ತದೆ ಹಾಗೂ ಶನಿ ಈಗಾಗಲೇ ಲಾಭ ಸ್ಥಾನದಲ್ಲಿ ಇದ್ದು ಶುಭ ಫಲಗಳನ್ನು ಕೊಡುತ್ತಿದ್ದಾನೆ. ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಜಯ, ಶತ್ರುಗಳ ನಿವಾರಣೆ, ವೃತ್ತಿಯಲ್ಲಿ ಯಶಸ್ಸು, ಕುಟುಂಬದಲ್ಲಿ ಹರ್ಷ, ಉತ್ಸಾಹ ಇವೆಲ್ಲವನ್ನು ಈಗಾಗಲೇ ಅನುಭವಿಸುತ್ತಿದ್ದೀರಿ. ಇದಕ್ಕೆ ಕಲಶವಿಟ್ಟಂತೆ ಮುಂದಿನ ದಿನಗಳಲ್ಲಿ ಗುರುಬಲವು ಜೊತೆ ಸೇರಿ ಯಶಸ್ಸು, ಸಂತೋಷ ಇನ್ನಷ್ಟು ಹೆಚ್ಚಾಗುತ್ತದೆ. 14ರ ನಂತರ ಸೂರ್ಯ ಕೂಡ ಲಾಭ ಸ್ಥಾನಕ್ಕೆ ಪ್ರವೇಶವಾಗಿ ನಿಮಗೆ ಇನ್ನೂ ಹೆಚ್ಚಿನ ಅದೃಷ್ಟ ಉಂಟಾಗಲಿದೆ. ಸರ್ಕಾರದಿಂದ ಲಾಭ ಇದೆ. ಸರ್ಕಾರಿ ನೌಕರರಿಗೆ ಶುಭ ಫಲಗಳಿವೆ. ರಾಜಕೀಯ ನಾಯಕರಿಗೆ ದೊಡ್ಡ ಜವಾಬ್ದಾರಿಗಳು, ಅಧಿಕಾರ ದೊರೆಯಲಿದೆ. ಮಾಸದ ಮಧ್ಯದಲ್ಲಿ ವೃತ್ತಿ ಸ್ಥಾನದಲ್ಲಿ 4 ಗ್ರಹಗಳು ಸೇರಿ ವೃತ್ತಿಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತದೆ. ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. 9ನೇ ಮನೆಯಲ್ಲಿ ಶುಕ್ರ ಇದ್ದು ನಿಮಗೆ ಸುಖ ಸಂತೋಷಗಳನ್ನು ಹೆಚ್ಚು ಮಾಡುತ್ತಾನೆ. ಭಾಗ್ಯೋದಯವಾಗುತ್ತದೆ. 2ನೇಯದಾಗಿ ವೃಷಭ ರಾಶಿ. ಈ ತಿಂಗಳು ನಿಮಗೆ ಒತ್ತಡ, ಜವಾಬ್ದಾರಿ ಹೆಚ್ಚು. ಕುಟುಂಬದಲ್ಲಿ ಹಾಗೂ ವೃತ್ತಿ ಸ್ಥಾನದಲ್ಲಿ ಜವಾಬ್ದಾರಿ ಹೆಚ್ಚು ನಿಭಾಯಿಸಬೇಕಾಗುತ್ತದೆ. ಇದು ನಿಮಗೆ ಹೊರೆ ಎನಿಸಿದಾದರೂ ಲಾಭ ಸ್ಥಾನದ ರಾಹು ನಿಮಗೆ ಶಕ್ತಿಯನ್ನು, ಛಾತಿಯನ್ನು ಕೊಟ್ಟು ಎಲ್ಲವನ್ನು ನಿಭಾಯಿಸುವಂತೆ ಮಾಡುತ್ತಾನೆ. ನಿಮಗೆ ಒಳ್ಳೆಯ ಹೆಸರು ಗಳಿಸಲು ಈ ಜವಾಬ್ದಾರಿಗಳು ಸಹಾಯ ಮಾಡುತ್ತವೆ. ಮಾಸದ ಮಧ್ಯದಲ್ಲಿ 9ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ನಿಮಗೆ ಅದೃಷ್ಟ ತಂದುಕೊಡುತ್ತದೆ. ತವರು ಮನೆಯಿಂದ ಅಥವಾ ತಂದೆಯಿಂದ, ಸೋದರರಿಂದ ಸಹಾಯ ಸಿಗಲಿದೆ. ಈಗ ಗುರು 12ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಶುಭ ಕಾರ್ಯಗಳಿಗೆ ಖರ್ಚು ಇರುತ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ. ಬಂಧು ಬಾಂಧವರೊಂದಿಗೆ ಸಂತೋಷದಿಂದ ಇರುವ ಸಮಯ. ಹಣದ ಅರಿವು ಉತ್ತಮವಾಗಿದೆ. ಸಮಯಕ್ಕೆ ಹಣ ಒದಗಿ ಬರುತ್ತದೆ. 3ನೇಯದಾಗಿ ಮಿಥುನ ರಾಶಿ. ಈ ಮಾಸ ಪೂರ್ತಿಯಾಗಿ ನಿಮಗೆ ಗುರುಬಲ ಇರುವುದರಿಂದ ಯಾವುದಕ್ಕೂ ಯೋಚನೆ ಇಲ್ಲ. ವೃತ್ತಿಯಲ್ಲಿ ಯಶಸ್ಸು, ಕೌಟುಂಬಿಕ ಸುಖ, ಶಾಂತಿ ಎಲ್ಲವೂ ಇದೆ. ಕೋರ್ಟ್ ಕೆಲಸಗಳಲ್ಲಿ ಜಯ ಸಿಗುತ್ತದೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ. ವಿದೇಶ ಪ್ರಯಾಣ ಮಾಡುವ ಯೋಗ ಇದೆ. ಉದ್ಯೋಗದಲ್ಲಿ ಯಶಸ್ಸು, ಪ್ರಶಂಸೆ ಎಲ್ಲವೂ ಇದೆ. ಔಷಧಿ, ರಾಸಾಯನಿಕ ಹಾಗೂ ವೈದ್ಯಕೀಯ ವೃತ್ತಿಯವರಿಗೆ ಲಾಭ ಇದೆ. ಚಲನಚಿತ್ರದವರಿಗೂ ಈ ತಿಂಗಳು ಯಶಸ್ಸು ಇದೆ. ಈ ರಾಶಿಯ ಕಲಾವಿದರ ಚಿತ್ರಗಳು ಬಿಡುಗಡೆಯಾದರೆ ಯಶಸ್ಸು ಗಳಿಸುತ್ತದೆ. ಸಂಗಾತಿಯಿಂದ ಲಾಭ ಇದೆ. ಮುಂದಿನ ದಿನಗಳಲ್ಲಿ ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗಬಹುದು. ಈಗಿಂದಲೇ ತಯಾರಾಗಿ ಇರಿ. ನಿಮ್ಮ ಯಶಸ್ಸು ಏಳ್ಗೆಗಾಗಿ ಉತ್ತಮ ಯೋಜನೆಗಳನ್ನು ಈಗಿನಿಂದಲೇ ರೂಪಿಸಿಕೊಳ್ಳಿ. ತಾಯಿಗೆ ಒತ್ತಡಗಳು, ಮನಸ್ಸಿಗೆ ಬೇಜಾರು ಇರುತ್ತದೆ. ತಾಯಿಯ ಆರೋಗ್ಯಕ್ಕಾಗಿ ಗಣಪತಿಗೆ ಪೂಜೆ ಮಾಡಿಸಿ ಹುರುಳಿಯನ್ನು ದಾನ ಕೊಡಿ. 8ನೇ ಮನೆಯಲ್ಲಿ ಈ ಮಾಸ ಮಧ್ಯಭಾಗದಲ್ಲಿ 4 ಗ್ರಹಗಳು ಸೇರಿ ನಿಮ್ಮನ್ನು ಒಂದು ಅಪಾಯದಿಂದ ಪಾರು ಮಾಡುತ್ತದೆ. ಲಾಭಸ್ಥಾನದ ಗುರು ನಿಮಗೆ ಸಕಲ ವಿಧದಲ್ಲೂ ರಕ್ಷೆಯಾಗಿ ಇದ್ದಾನೆ. 4ನೇಯದಾಗಿ ಕಟಕ ರಾಶಿ. ಈಗ ನಿಮಗೆ ತುಸು ಗಂಭೀರ ಸಮಯ. ಗುರುಬಲ ಇಲ್ಲ ಹಾಗೂ ಅಷ್ಟಮ ಶನಿಯ ಪ್ರಭಾವದಿಂದ ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದೀರಿ. ಹಣಕಾಸಿಗೆ ಸಂಕಷ್ಟ, ಖರ್ಚು ವಿಪರೀತ. ಹಣಕಾಸಿಗೆ ಸಂಕಷ್ಟ, ಖರ್ಚು ವಿಪರೀತ. ಅದಕ್ಕೆ ತಕ್ಕಂತೆ ಹಣ ಒದಗಿ ಬರುತ್ತಿಲ್ಲ. ಯಾವ ಕಡೆ ನೋಡಿದರೂ ಒತ್ತಡಗಳು ಗುಡ್ಡದಂತೆ ನಿಂತಿವೆ. 3ನೇ ಮನೆಯ ಕೇತು ಮಾತ್ರ ಈಗ ನಿಮಗೆ ರಕ್ಷಕನಾಗಿ ಇದ್ದಾನೆ. ಏನೇ ಸಂಕಷ್ಟಗಳು ಎದುರಾದರೂ ನೀವು ನೆಲಕ್ಕೆ ಬೀಳದಂತೆ ಕಾಪಾಡುತ್ತಾನೆ. ಮಾನಸಿಕ ಶಕ್ತಿಯನ್ನು, ದೈಹಿಕ ಕ್ಷಮತೆಯನ್ನು ಕೊಡುತ್ತಾನೆ. ಈ ತಿಂಗಳ 6ನೇ ತಾರೀಕು ಮಂಗಳ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಂಗಳ ಜೊತೆಗೆ ಸೂರ್ಯ ಹಾಗೂ ಬುಧ ಮಕರ ರಾಶಿಯಲ್ಲೇ ಇದ್ದಾರೆ. ಈ 3 ಗ್ರಹಗಳು ನಿಮ್ಮ ರಾಶಿಯನ್ನು ವೀಕ್ಷಿಸುತ್ತದೆ.
ಇದರಿಂದ ನಿಮಗೆ ಒತ್ತಡಗಳು ಹೆಚ್ಚಾಗಬಹುದು. ಯಾರ ಮೇಲೂ ಕೋಪ ಮಾಡಬೇಡಿ, ಕೂಗಾಡಬೇಡಿ. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ, ಪ್ರಾಮಾಣಿಕವಾಗಿ ವರ್ತಿಸಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ಕಾಪಾಡುತ್ತದೆ. ಇನ್ನಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.